ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಸದಾಕಾಲ ಉಗ್ರರನ್ನ ಸಾಕಿ ಸಲಹಿ ಪೋಷಿಸಿ ಭಾರತದ ವಿರುದ್ಧ ಚೂಬಿಟ್ಟು ಭಾರತದ ಶಾಂತಿಯನ್ನ ಹಾಳು ಮಾಡ್ತಿರುವಂಥ ಪಾಕಿಸ್ತಾನದ ಪರಿಸ್ಥಿತಿ ಸದ್ಯ ಹೇಗಿದೆ ನಿಮ್ಮೆಲ್ಲರಿಗೂ ಕೂಡ ಬಹಳ ಚೆನ್ನಾಗಿ ಗೊತ್ತಿದೆ. ಆರ್ಥಿಕ ಪರಿಸ್ಥಿತಿಯಂತೂ ತೀರಾ ಹದಗೆಟ್ಟು ಹೋಗಿದೆ. ಇತ್ತೀಚೆಗಿನ ಪಾಕಿಸ್ತಾನದ ಪ್ರಧಾನಿಯ ಹೇಳಿಕೆ ಇಡೀ ಜಗತ್ತಿನಾದ್ಯಂತ ಚರ್ಚೆ ಆಗಿತ್ತು. ಅವರು ಪಾಕಿಸ್ತಾನದ ಒಳಗಡೆ ಬಹಿರಂಗವಾಗಿ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ. ನಾವು ಹಣಕ್ಕಾಗಿ ಪ್ರಪಂಚದಾದ್ಯಂತ ಅಲೆಯಬೇಕಾದಾಗ ಫೀಲ್ಡ್ ಮಾರ್ಷಲ್ ಅಸೀಂ ಮುನೀರ್ ಮತ್ತು ನಾನು ನಾಚಿಕೆ ಪಡ್ತೇವೆ. ನಾವೊಂದು ರೀತಿಯಲ್ಲಿ ಭಿಕ್ಷೆ ಬೇಡ್ತಾ ಇದ್ದೇವೆ. ಸಾಲ ಪಡೆಯುವುದು ನಮ್ಮ ಆತ್ಮಗೌರವಕ್ಕೆ ದೊಡ್ಡ ಹೊರೆಯಾಗಿದೆ. ನಾವು ನಾಚಿಕೆಯಿಂದ ತಲೆ ತಗ್ಗಿಸ್ತೇವೆ. ಆ ದೇಶಗಳು ಹೇಳುವ ಅನೇಕ ವಿಷಯಗಳಿಗೆ ನಾವು ಇಲ್ಲ ಅನ್ನೋದಕ್ಕೆ ಸಾಧ್ಯ ಇಲ್ಲದಂತಹ ಪರಿಸ್ಥಿತಿಯಲ್ಲಿ ಇದ್ದೇವೆ ಅಂತ ಹೇಳಿ ದೇಶದ ಆರ್ಥಿಕ ಪರಿಸ್ಥಿತಿ ಹೇಗಾಗಿದೆ ಅನ್ನೋದನ್ನ ಅಲ್ಲಿನ ಪ್ರಧಾನಿಯೇ ಬಹಿರಂಗಗೊಳಿಸಿದ್ರು. ಅಲ್ಲಿಗೆ ಸ್ಪಷ್ಟ ಪಾಕಿಸ್ತಾನದ ಆರ್ಥಿಕ ಪರಿಸ್ಥಿತಿ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ ಅಂತ. ಇದು ಒಂದು ಕಡೆಯಿಂದ ಆದರೆ, ಮತ್ತೊಂದು ಕಡೆಯಿಂದ ಪಾಕಿಸ್ತಾನದ ಒಳಗಡೆ ನಡೀತಿರುವಂತಹ ಆ ಆಂತರಿಕ ಸಂಘರ್ಷ ಇದೆಯಲ್ಲ, ದಿನದಿಂದ ದಿನಕ್ಕೆ ತೀವ್ರಗೊಳ್ತಾ ಇದೆ. ಬಂಧುಗಳೇ, ಪಾಕಿಸ್ತಾನದ ವಿವಿಧ ಪ್ರಾಂತ್ಯಗಳನ್ನು ನೀವು ಗಮನಿಸಿದಾಗ ಎಲ್ಲೂ ಕೂಡ ನೆಮ್ಮದಿ ಅಥವಾ ಶಾಂತಿ ಅನ್ನೋದು ಇಲ್ಲವೇ ಇಲ್ಲ. ಒಂದು ಕಡೆ ಖೈಬರ್ ಪಖ್ತೂನ್ಖ್ವಾ ಎನ್ನುವಂಥ ಪ್ರದೇಶ ಅಫ್ಘಾನಿಸ್ತಾನದ ಜೊತೆಗೆ ಗಡಿಯನ್ನು ಹಂಚಿಕೊಂಡಿರುವಂತಹ ಭಾಗ ಅದು. ಅಲ್ಲಿ ಟಿಟಿಪಿಗಳು ನಿರಂತರವಾಗಿ ಪಾಕಿಸ್ತಾನದ ವಿರುದ್ಧ ಸಮರವನ್ನು ಸಾರ್ತಾ ಇದ್ದಾರೆ. ಯಾವಾಗ ಅಲ್ಲಿ ಏನು ಬೇಕಾದರೂ ಆಗಬಹುದು ಎನ್ನುವಂಥ ಪರಿಸ್ಥಿತಿ ಇದೆ. ಇನ್ನು ಈ ಕಡೆ ಬಂದರೆ ನಿಮಗೆ POK ಪ್ರದೇಶ ಕಾಣುತ್ತೆ. ಅಲ್ಲೂ ಕೂಡ ಇತ್ತೀಚೆಗೊಂದು ದೊಡ್ಡ ಮಟ್ಟಿಗಿನ ಪ್ರತಿಭಟನೆ ನಡೆದಿತ್ತು. ನೀವು ಕೆಳಗಡೆ ಬಂದರೆ ಸಿಂಧ್ ಪ್ರದೇಶ ಕಾಣುತ್ತೆ. ಅಲ್ಲೂ ಕೂಡ ಆಗಾಗ ನಾವು ಪಾಕಿಸ್ತಾನದಿಂದ ಸ್ವತಂತ್ರರಾಗಬೇಕು ಎನ್ನುವಂಥ ಕೂಗು ಕೇಳಿ ಬರುತ್ತೆ. ಇತ್ತೀಚೆಗೆ ರಾಜನಾಥ್ ಸಿಂಗ್ ಒಂದು ಹೇಳಿಕೆ ಅಲ್ಲಿ ದೊಡ್ಡ ಸಂಚಲನವನ್ನು ಸೃಷ್ಟಿ ಮಾಡಿತ್ತು. ಸಿಂಧ್ ಪ್ರದೇಶ ಭಾರತಕ್ಕೆ ಸೇರಬೇಕಾಗಿದ್ದು ಅಥವಾ ಭಾರತಕ್ಕೆ ಸೇರಬೇಕಾದಂಥ ಪ್ರದೇಶ ಎನ್ನುವ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ರು. ಈ ಕಡೆ ನಾನು ಇದೀಗ ಹೇಳೋಕೆ ಹೊರಟಿರೋದು ಬಲೂಚಿಸ್ತಾನಕ್ಕೆ ಸಂಬಂಧಪಟ್ಟ ಹಾಗೆ. ಅಲ್ಲಿ ನಡೀತಿರುವಂತಹ ಹೋರಾಟ, ಅಲ್ಲಿನ ಆಂತರಿಕ ಸಂಘರ್ಷದ ಬಗ್ಗೆ ನೀವೀಗಾಗಲೇ ಸಾಕಷ್ಟು ಕೇಳಿರ್ತೀರಿ. ಈಗ ಅದು ಇನ್ನೊಂದು ಹಂತಕ್ಕೆ ಹೋಗಿ ತಲುಪಿದೆ. ಅದನ್ನು ವಿವರಿಸ್ತಾ ಹೋಗ್ತೀನಿ. ಸ್ವಲ್ಪ ಮಟ್ಟಿಗೆ ಪಾಕಿಸ್ತಾನದಲ್ಲಿ ಪರವಾಗಿಲ್ಲ ಅಂತಿರೋದು ಈ ಪಂಜಾಬ್ ಪ್ರಾಂತ್ಯದಲ್ಲಿ ಮಾತ್ರ. ಉಳಿದಂತೆ ಎಲ್ಲ ಕಡೆಗಳಲ್ಲೂ ಕೂಡ ಆಂತರಿಕ ಸಂಘರ್ಷ ಇದ್ದೇ ಇದೆ. ಈಗ ಅದರ ಆಚೆಗೆ ಈಗ ಏನಾಗ್ತಿದೆ ಆ ವಿವರಕ್ಕೆ ಬರೋಣ. ಬಂಧುಗಳೇ, ಈಗಿನ ಒಂದು ದಾಳಿ ಇದೆಯಲ್ಲ, ಅದು ಪಾಕಿಸ್ತಾನದ ಒಳಗಡೆ ರಕ್ತಪಾತಕ್ಕೆ ಕಾರಣವಾಗಿದೆ. ಒಂದು ರೀತಿಯಲ್ಲಿ ರಕ್ತ ದೋಕುಳಿಯೇ ಹರಿತಿದೆ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಸಾಕಷ್ಟು ಜನರ ವ್ಯಾಖ್ಯಾನ ಮತ್ತು ವಿಶ್ಲೇಷಣೆಯ ಪ್ರಕಾರವಾಗಿ ಪಾಕಿಸ್ತಾನದಲ್ಲಿ ಈ ದಶಕದಲ್ಲಿ ನಡೆದಂಥ ಅತಿ ದೊಡ್ಡ ದಾಳಿ ಅಂತ ಹೇಳಲಾಗ್ತಾ ಇದೆ. ಅಥವಾ ಹಿಂದೆಂದೂ ಆಂತರಿಕವಾಗಿ ಇಷ್ಟು ದೊಡ್ಡ ಮಟ್ಟಿಗಿನ ದಾಳಿ ನಡೆದಿರಲಿಲ್ಲ ಎನ್ನುವ ರೀತಿಯಲ್ಲೂ ಕೂಡ ವಿಶ್ಲೇಷಣೆಯನ್ನು ಮಾಡಲಾಗ್ತಾ ಇದೆ. ಅತಿ ದೊಡ್ಡ ಸಂಘರ್ಷಕ್ಕೆ ಇದೀಗ ಪಾಕಿಸ್ತಾನ ಸಾಕ್ಷಿ ಆಗ್ತಾ ಇದೆ. ಏನಾಯಿತು? ಅಲ್ಲಿ BLA ಎನ್ನುವಂಥ ಒಂದು ಪಡೆ ಇದೆ. ಆ BLA ಅಂದರೆ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ. ಅವರನ್ನು ಪಾಕಿಸ್ತಾನ ಹೇಳುತ್ತೆ ಉಗ್ರರು ಅಂತ ಹೇಳಿ. ಆದರೆ BLAಗಳು ತಮ್ಮನ್ನು ತಾವು ಸ್ವಾತಂತ್ರ್ಯ ಹೋರಾಟಗಾರರು ಅಂತೇಳಿ ಕರೆದುಕೊಳ್ತಾರೆ. ಅವರು ಬಲೂಚಿಸ್ತಾನವನ್ನು ಪ್ರತ್ಯೇಕ ಮಾಡಬೇಕು ಅಥವಾ ಸ್ವತಂತ್ರ ರಾಷ್ಟ್ರ ಆಗಬೇಕು ಅಂತೇಳಿ ಹೋರಾಟವನ್ನು ಮಾಡ್ಕೊಂಡು ಬರ್ತಿದ್ದಾರೆ. ಅವರ ಹೋರಾಟಕ್ಕೆ ಪ್ರಮುಖ ಕಾರಣ ಏನು ಅನ್ನೋದನ್ನು ನಾನು ವಿಡಿಯೋ ಕೊನೆಯಲ್ಲಿ ಸಂಪೂರ್ಣವಾಗಿ ವಿವರಿಸ್ತೇನೆ. ನೀವೆಲ್ಲರೂ ಕೂಡ ನೋಡಲೇಬೇಕು, ನೀವೆಲ್ಲರೂ ಕೂಡ ತಿಳ್ಕೊಳ್ಳೇಬೇಕು. ಈಗ ಆರಂಭದಲ್ಲಿ ನಾನು ಅಲ್ಲಿ ನಡೀತಿರುವಂಥ ಬೆಳವಣಿಗೆಯನ್ನು ಮಾತ್ರ ವಿವರಿಸ್ತಾ ಹೋಗ್ತೇನೆ. ಈ BLAಗಳು ಸಾಕಷ್ಟು ದಿನಗಳಿಂದ ಹೋರಾಟವನ್ನು ಮಾಡಿಕೊಂಡು ಬರ್ತಾ ಇದ್ರಲ್ಲ. 2024ರಲ್ಲಿ ಆಪರೇಷನ್ ಹೆರಾಫನ್ನು ಆರಂಭಿಸಿದ್ರು. ಆಗಲೂ ಕೂಡ ದೊಡ್ಡ ಮಟ್ಟಿಗೆ ದಾಳಿಯನ್ನು ಮಾಡಿದ್ರು. ಸಾಕಷ್ಟು ಪಾಕಿಸ್ತಾನದ ಸೈನಿಕರನ್ನು ಕೊಂದು ಹಾಕಿದ್ರು. 2025ರಲ್ಲಿ ಆಪರೇಷನ್ ಸಿಂಧೂರ್ ನಡೆಯುವ ಸಂದರ್ಭದಲ್ಲಿ ಈ ಹೆರಾಫ್ 2 ಅನ್ನು ಆರಂಭಿಸಿದ್ರು. ಆಪರೇಷನ್ ಹೆರಾಫ್ 2 ಅನ್ನು ಆಗ ಹೆಚ್ಚು ಕಡಿಮೆ ಬಲೂಚಿಸ್ತಾನವನ್ನು ವಶಕ್ಕೆ ತೆಗೆದುಕೊಳ್ಳುವ ಹಂತಕ್ಕೆ ಹೋಗಿಬಿಟ್ಟಿದ್ರು. ಏನಾದರೂ ಭಾರತದ ಬೆಂಬಲ ಸಿಕ್ಕಿಬಿಟ್ಟಿದ್ರೆ ಇವತ್ತು ಪಾಕಿಸ್ತಾನ 2 ತುಂಡಾಗಿಬಿಡ್ತಾ ಇತ್ತು. ಬಲೂಚಿಸ್ತಾನ ಪ್ರತ್ಯೇಕ ಆಗಿಬಿಡ್ತಾ ಇತ್ತು. ಅವರು ಪದೇ ಪದೇ ಭಾರತದ ಬೆಂಬಲವನ್ನು ಕೇಳಿದ್ರು. ಆದರೆ ಆ ಸಂದರ್ಭದಲ್ಲಿ ಬೇರೆ ಬೇರೆ ಒಂದಷ್ಟು ಬೆಳವಣಿಗೆ ಎಲ್ಲವೂ ಕೂಡ ಆಗಿ ಹೋಗಿಬಿಡ್ತು. ಹೀಗಾಗಿ ಪಾಕಿಸ್ತಾನ ಮತ್ತೊಮ್ಮೆ ಆ ಬಲೂಚಿಸ್ತಾನವನ್ನು ತನ್ನ ಕಂಟ್ರೋಲ್ಗೆ ತೆಗೆದುಕೊಂಡಿತ್ತು. ಹೀಗಿರುವಾಗ ಇದೀಗ ಆಪರೇಷನ್ ಹೆರಾಫ್ 2.0 ಅನ್ನು ಈ BLA ಪಡೆ ಆರಂಭ ಮಾಡಿದೆ. ಈ ಬಾರಿಯಂತೂ ಅದು ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಹೆಚ್ಚು ಕಡಿಮೆ 10 ಗಂಟೆಗಳ ಕಾಲ ಈ ದಾಳಿ ನಡೆಯಿತು. ಏಕಕಾಲದಲ್ಲಿ 12 ನಗರಗಳ ಮೇಲೆ ಈ BLAಗಳು ದಾಳಿಯನ್ನು ಮಾಡಿದ್ದಾರೆ. ಈ ದಾಳಿಯಲ್ಲಿ ಏನಾಗಿದೆ ಅಂದರೆ 89 ಪಾಕಿಸ್ತಾನ ಸೈನಿಕರನ್ನು ಕೊಂದು ಹಾಕಿದ್ದಾರೆ. 18 ಪಾಕಿಸ್ತಾನ ಸೈನಿಕರನ್ನ ಕ್ಯಾಪ್ಚರ್ ಮಾಡಿದ್ದಾರೆ. ಅಂದರೆ ಅವರನ್ನ ಹಿಡಿದಿಟ್ಟುಕೊಂಡಿದ್ದಾರೆ ಅಥವಾ ಒತ್ತೆಯಾಳಾಗಿ ಇರಿಸಿಕೊಂಡಿದ್ದಾರೆ. ಹಾಗೆ ಆ ಪ್ರಾಂತ್ಯದ ರಾಜಧಾನಿ ಅಂತ ಏನು ಕರಿತೀವಿ ಕ್ವೆಟಾ ಎನ್ನುವಂಥ ಪ್ರದೇಶ, ಅದರ ಮೇಲೆ ಸಂಪೂರ್ಣವಾಗಿ ಹಿಡಿತವನ್ನು ಸಾಧಿಸಿದ್ದಾರೆ ಈ BLAಗಳು. ಹೀಗಾಗಿ ಕ್ವೆಟಾದ ಬೀದಿಗಳಲ್ಲಿ ಈ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿಯವರ ಸಂಭ್ರಮಾಚರಣೆ ತೀವ್ರಗೊಂಡಿದೆ.
ಇನ್ನು ಸಾಕಷ್ಟು ಕಡೆಗಳಲ್ಲಿ ಸರ್ಕಾರಿ ಅಧಿಕಾರಿಗಳನ್ನು ಓಡಿಸಿದ್ದಾರೆ. ಒಂದು ಕಡೆಯಂತೂ ಪಾಕ್ನ ಸೇನಾಧಿಕಾರಿಯೇ ಹೆಲಿಕಾಪ್ಟರ್ ಮೂಲಕ ಎಸ್ಕೇಪ್ ಆಗಿಬಿಟ್ಟಿದ್ದಾರೆ. ಸಾಕಷ್ಟು ಕಡೆಗಳಲ್ಲಿ ಸೇನಾ ಕ್ಯಾಂಪ್ಗಳನ್ನು ಸಂಪೂರ್ಣವಾಗಿ ಈ BLA ಪಡೆ ಧ್ವಂಸಗೊಳಿಸುವಂತ ಕೆಲಸವನ್ನ ಮಾಡಿದೆ. ಪಾಕಿಸ್ತಾನದ ಸಾಕಷ್ಟು ಅಧಿಕಾರಿಗಳನ್ನು ಕೂಡ ಇದೀಗ ಕ್ಯಾಪ್ಚರ್ ಮಾಡ್ತಾ ಇದ್ದಾರೆ ಹಂತ ಹಂತವಾಗಿ. ಒಟ್ಟಾರೆಯಾಗಿ ಏಕಕಾಲದಲ್ಲಿ 12 ನಗರಗಳ ಮೇಲೆ ಸಂಘಟಿತ ದಾಳಿ ಮಾಡಿದಂತಹ ಕಾರಣಕ್ಕಾಗಿ ಪಾಕಿಸ್ತಾನಕ್ಕೆ ಇದೀಗ ಸುಧಾರಿಸಿಕೊಳ್ಳೋದು ಬಹಳ ಕಷ್ಟ ಆಗ್ತಾ ಇದೆ. ಮತ್ತೊಮ್ಮೆ ಆ ಬಲೂಚಿಸ್ತಾನ ಪ್ರದೇಶವನ್ನು ಕಂಟ್ರೋಲ್ಗೆ ತೆಗೆದುಕೊಳ್ಳೋದಕ್ಕೆ ಇದೀಗ ಪಾಕಿಸ್ತಾನದ ಆರ್ಮಿ ಒದ್ದಾಡುವ ರೀತಿಯಲ್ಲಿ ಆಗಿಬಿಟ್ಟಿದೆ. ಇದು ಎಲ್ಲಿಗೆ ಹೋಗಿ ತಲುಪುತ್ತೋ ಎನ್ನುವಂಥ ಆತಂಕ ಇದೀಗ ಪಾಕಿಸ್ತಾನಕ್ಕೆ ಜಾಸ್ತಿ ಆಗ್ತಾ ಇದೆ. ಯಾಕಂದ್ರೆ ಇಲ್ಲಿವರೆಗಿನ ದಾಳಿ ಒಂದು ಲೆಕ್ಕ ಆದರೆ ಈಗಿನ ದಾಳಿ ಇನ್ನೊಂದು ಲೆಕ್ಕ ಎನ್ನುವ ರೀತಿಯಲ್ಲಿ ಈ BLA ಪಡೆಯ ಮುಖಂಡರು ಇದೀಗ ಬಹಿರಂಗವಾಗಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಈ ಬಲೂಚಿಗಳ ದಾಳಿಗೆ ಸ್ಥಳೀಯರು ಕೂಡ ಸಾಥ್ ಕೊಡ್ತಾ ಇದ್ದಾರೆ. ಖೈಬರ್ ಪಖ್ತೂನ್ಖ್ವಾ ಪ್ರದೇಶದಲ್ಲೂ ಕೂಡ ಒಂದಷ್ಟು ಮಂದಿ ಇವರ ಬೆಂಬಲಕ್ಕೆ ನಿಂತುಕೊಂಡಿದ್ದಾರೆ. ಈ ಹೋರಾಟ ಹೀಗೆ ಮುಂದುವರೆದ್ರೆ ಅಥವಾ ಇನ್ಯಾರದಾದ್ರೂ ಸರಿಯಾದಂಥ ಬೆಂಬಲ ಸಿಕ್ತು ಅಂತಾದ್ರೆ ಪಾಕಿಸ್ತಾನ ಈ ಬಾರಿ 2 ತುಂಡಾಗುವ ರೀತಿಯಲ್ಲಂತೂ ಕಾಣಿಸ್ತಾ ಇದೆ. ಈಗ ತಕ್ಷಣಕ್ಕೆ ಯಾಕೆ BLAಗಳಿಗೆ ಸಿಟ್ಟು? ಒಂದು ಪ್ರತ್ಯೇಕ ರಾಷ್ಟ್ರಕ್ಕೋಸ್ಕರ ಹೋರಾಟ ನಡೀತಿದೆಯಲ್ಲ, ಅದರ ಆಚೆಗೆ ಈಗಿನ ಸಿಟ್ಟಿಗೆ ಕಾರಣ ಏನಪ್ಪಾ ಅಂದ್ರೆ ಚೀನಾ ಪಾಕಿಸ್ತಾನ್ ಕಾರಿಡಾರ್ ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಾಯಿದೆ. ಗ್ವಾದರ್ ಬಂದರು ನಿಮ್ಗೆ ಗೊತ್ತಿರುತ್ತೆ, ಚೀನಾದ ಒಂದು ಬಂದರು ಕೂಡ ಅಲ್ಲಿದೆ. ಈಗ BLAಗಳು ಹೇಳ್ತಿರೋದೇನಪ್ಪಾ ಅಂದ್ರೆ ಚೀನಾಗೆ ಪಾಕಿಸ್ತಾನವನ್ನ ಅಲ್ಲಿನ ಆಡಳಿತ ಅಡ ಇಡುವಂತ ಕೆಲಸವನ್ನ ಮಾಡ್ತಾ ಇದೆ. ಚೀನಾ ಹಾಗೆ ಪಾಕಿಸ್ತಾನದ ಒಂದಷ್ಟು ರಾಜಕಾರಣಿಗಳು ಸೇರ್ಕೊಂಡು ಅಲ್ಲಿರುವಂಥ ನೈಸರ್ಗಿಕ ಸಂಪತ್ತನ್ನು ಲೂಟಿ ಹೊಡಿತಾ ಇದ್ದಾರೆ. ಆದರೆ ಬಲೂಚಿಗಳು ಯಾರಿದ್ದಾರೆ ಅಥವಾ ಸ್ಥಳೀಯರು ಯಾರಿದ್ದಾರೆ ಅವರು ಇವತ್ತಿಗೂ ಕೂಡ ಒದ್ದಾಡುವಂಥ ಪರಿಸ್ಥಿತಿ ಇದೆ. ಇದು ಅವರ ಈಗಿನ ಸಿಟ್ಟಿಗೆ ಕಾರಣ. ಒಟ್ಟಾರೆಯಾಗಿ ಈ ಹೋರಾಟ ಅಂತೂ ತೀವ್ರಗೊಳ್ತಾ ಇದೆ. ಹಾಗಾದ್ರೆ ಯಾರಿವರು ಬಲೂಚಿಗಳು? ಇವರ ಹೋರಾಟದ ಪ್ರಮುಖ ಉದ್ದೇಶ ಏನು? ಅದನ್ನು ವಿವರಿಸಿದ್ದೇನೆ, ಅದನ್ನು ಒಮ್ಮೆ ಗಮನಿಸಿ. ಬಂಧುಗಳೇ, 1947ರವರೆಗೂ ಕೂಡ ಈ ಬಲೂಚಿಸ್ತಾನ ಸ್ವತಂತ್ರ ರಾಷ್ಟ್ರವಾಗಿತ್ತು ಅಥವಾ ಅಖಂಡ ಭಾರತ ಬ್ರಿಟಿಷರ ಆಳ್ವಿಕೆಯಲ್ಲಿತ್ತಲ್ಲ, ಆ ಸಂದರ್ಭದಲ್ಲಿ ಬೇರೆ ಬೇರೆ ಸಂಸ್ಥಾನಗಳಿದ್ವು. ನಮ್ಮಲ್ಲೂ ಕೂಡ ಮೈಸೂರು ಒಂದು ಸಂಸ್ಥಾನ ಅಥವಾ ಬೇರೆ ಬೇರೆ ನಮ್ಮಲ್ಲೂ ಬೇಕಾದ ಸಂಸ್ಥಾನಗಳೆಲ್ಲವೂ ಕೂಡ ಇದ್ವಲ್ಲ, ಅದೇ ರೀತಿಯಾಗಿ ಬಲೂಚಿಸ್ತಾನ ಕೂಡ ಒಂದು ಪ್ರತ್ಯೇಕವಾದಂಥ ಒಂದು ಸಂಸ್ಥಾನ ಅಥವಾ ಪ್ರತ್ಯೇಕವಾದಂಥ ಒಂದು ಸ್ವಾಯತ್ತವಾದಂಥ ರಾಷ್ಟ್ರ. ಈ ಹಿಂದಿನ ಇತಿಹಾಸಕ್ಕೆ ಹೋಗ್ಬಿಟ್ರೆ ಅದರ ಇತಿಹಾಸ ಬೇರೆ ಬೇರೆ ಇದೆ ಬಿಡಿ. ಅಲ್ಲಿ ಅಖಂಡ ಭಾರತ ಆಗ ಹಿಂದೂಗಳು ಕೂಡ ಅಲ್ಲಿದ್ದರು, ಬೌದ್ಧರು ಕೂಡ ಇದ್ರು. ನಮ್ಮ ಚಂದ್ರಗುಪ್ತ ಮೌರ್ಯ ಕೂಡ ಬಲೂಚಿಸ್ತಾನವನ್ನ ಆಳಿದ್ದಾರೆ ಅಥವಾ ಬಲೂಚಿಸ್ತಾನ ಅವ್ರ ಕಂಟ್ರೋಲಲ್ಲಿತ್ತು. ಈ ರೀತಿಯಾಗೆಲ್ಲ ಕೂಡ ಇತ್ತು. ಆಮೇಲೆ ಬರ್ತಾ 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 ಅದು ಬ್ರಿಟಿಷರ ಕಂಟ್ರೋಲ್ಗೆ ಬಂತು. ಬ್ರಿಟಿಷರು ದೇಶವನ್ನ ಬಿಟ್ಟು ಹೋಗುವಂಥ ಸಂದರ್ಭದಲ್ಲಿ ಭಾರತ ಮತ್ತು ಪಾಕಿಸ್ತಾನವನ್ನು ಡಿವೈಡ್ ಮಾಡ್ತಾರೆ. ಆಗ ಬೇರೆ ಬೇರೆ ಸಂಸ್ಥಾನಗಳಿಗೆ ಅವರೇ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ರು. ನೀವು ಭಾರತಕ್ಕಾದರೂ ಸೇರಬಹುದು, ಪಾಕಿಸ್ತಾನಕ್ಕಾದರೂ ಸೇರಬಹುದು, ಅಥವಾ ನೀವು ಸ್ವತಂತ್ರವಾಗಿರಬಹುದು ಅಂತ ಹೇಳಿ. ಒಟ್ಟಾರೆಯಾಗಿ ಬ್ರಿಟಿಷರ ಮನಸ್ಸಲ್ಲಿ ಇದ್ದಿದ್ದೇನಪ್ಪ ಅಂದ್ರೆ ಇವ್ರು ಯಾವತ್ತೂ ನೆಮ್ಮದಿಯಿಂದ ಇರಬಾರ್ದು, ಕಚ್ಚಾಡ್ಕೊಳ್ತಾನೆ ಇರಬೇಕು, ಅವರ ನಡುವೆ ಏನಾದ್ರೂ ಆಗ್ತಾನೆ ಇರಬೇಕು ಅಂತ ಹೇಳಿ. ಆಗ ಭಾರತದಲ್ಲಿ ಏನಾಯ್ತು? ಆಗ ಬಹುತೇಕ ಸಂಸ್ಥಾನಗಳೆಲ್ಲವೂ ಕೂಡ ಭಾರತಕ್ಕೆ ಸೇರ್ಪಡೆ ಆಗುತ್ತೆ. ಕಿರಿಕಿರಿ ಮಾಡಿದಂದ್ರೆ ಹೈದರಾಬಾದ್ನ ನಿಜಾಮ, ಹಾಗೆ ಜಮ್ಮು ಕಾಶ್ಮೀರದಲ್ಲಿ. ಅಂತಿಮವಾಗಿ ಜಮ್ಮು ಕಾಶ್ಮೀರವನ್ನು ಕೂಡ ಭಾರತ ತನ್ನ ವಶಕ್ಕೆ ತೆಗೆದುಕೊಳ್ಳುತ್ತೆ. POK ಮಾತ್ರ ಪಾಕಿಸ್ತಾನದ ಪಾಲಾಗುತ್ತೆ. ಇಂಥದ್ದೆಲ್ಲವೂ ಕೂಡ ಆಗ್ತಾ ಇತ್ತು. ಆ ಸಂದರ್ಭದಲ್ಲಿ ಈ ಬಲೂಚಿಸ್ತಾನ ಆಗ ಪ್ರತ್ಯೇಕವಾಗಿಯೇ ಇತ್ತು. ಬಲೂಚಿಸ್ತಾನಕ್ಕೂ ಕೂಡ ಬ್ರಿಟಿಷರು ಅದೇ ರೀತಿಯಾದಂಥ ಆಪ್ಷನ್ ಅನ್ನು ಕೊಟ್ಟಿದ್ರು, ಸ್ವತಂತ್ರ ಭಾರತ ಅಥವಾ ಪಾಕಿಸ್ತಾನದ ಜೊತೆಗೆ ಅಂತ ಹೇಳಿ. ಬಲೂಚಿಸ್ತಾನದಲ್ಲೂ ಕೂಡ ನಿಮಗೆ 4-5 ಭಾಗಗಳು ಕಂಡು ಬರುತ್ತೆ. ಅದರಲ್ಲಿ ಒಂದಷ್ಟು ಮಂದಿ ಪಾಕಿಸ್ತಾನಕ್ಕೆ ಸೇರ್ಪಡೆ ಆಗಬೇಕು ಅಂತ ಬಯಸಿದ್ರು. ಆದರೆ ಇನ್ನೊಂದಷ್ಟು ಮಂದಿ, ಖಾನ್ ಅಂತ ಒಬ್ಬ ರಾಜ ಆಳ್ವಿಕೆ ನಡೆಸ್ತಾ ಇದ್ದ, ಆತ ಮಾತ್ರ ಇಲ್ಲ, ನಾವು ಬಲೂಚಿಸ್ತಾನ ಸ್ವತಂತ್ರವಾಗಿಯೇ ಇರ್ತೀವಿ ಎನ್ನುವ ರೀತಿಯಲ್ಲಿ ಆತ ಘೋಷಣೆಯನ್ನ ಮಾಡ್ತಾನೆ. ಅದೇ ಪ್ರಕಾರವಾಗಿ ಸ್ವತಂತ್ರವಾಗಿಯೂ ಕೂಡ ಇರುತ್ತೆ ಬಲೂಚಿಸ್ತಾನ. ಮೊಹಮ್ಮದ್ ಅಲಿ ಜಿನ್ನಾ ಮತ್ತೆ 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 ಆತ ಪ್ರಯತ್ನವನ್ನ ಪಡ್ತಾ ಇರ್ತಾರೆ ಈ ಬಲೂಚಿಸ್ತಾನವನ್ನ ತಮ್ಮ ಜೊತೆಗೆ ಸೇರ್ಪಡಿಸಿಕೊಳ್ಳೋದಕ್ಕೆ. ರಾಜನನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಪ್ರಯತ್ನ, ದೆಹಲಿಯಲ್ಲೂ ಕೂಡ ಅದಕ್ಕೆ ಸಂಬಂಧಪಟ್ಟಾಗೆ ಮೀಟಿಂಗ್ ಅಂಥದ್ದೆಲ್ಲವೂ ಕೂಡ ನಡೆಯುತ್ತೆ. ಆದರೆ ರಾಜ ಅದಕ್ಕೆ ಪೂರ್ಣ ಪ್ರಮಾಣದ ಸಹಮತವನ್ನು ವ್ಯಕ್ತಪಡಿಸುವುದಿಲ್ಲ. ಹಾಗೆ ಅಲ್ಲಿ ಆತ ಅಭಿಪ್ರಾಯವನ್ನು ಕೇಳಿದಂಥ ಸಂದರ್ಭದಲ್ಲೂ ಕೂಡ ಆ ಭಾಗದ ಜನ ಸ್ವತಂತ್ರ ಆಗಿರೋದಕ್ಕೆ ಬಯಸ್ತಾರೆ ಕೊನೆಯದಾಗಿ. ಹೀಗಾಗಿ ಬಲೂಚಿಸ್ತಾನ ಸ್ವತಂತ್ರವಾಗಿ ಇರುತ್ತೆ. ಆಗ ಪಾಕಿಸ್ತಾನ ಈ ಜಮ್ಮು ಕಾಶ್ಮೀರದ ಮೇಲೆ ಹೇಗೆ ದಂಡೆತ್ತಿ ಬಂದಿತ್ತೋ ಅದೇ ರೀತಿಯಾಗಿ ಬಲೂಚಿಸ್ತಾನದ ಮೇಲೂ ಕೂಡ ದಂಡೆತ್ತಿ ಬರುತ್ತೆ. ಕಾರಣ ಏನಪ್ಪಾ ಅಂದ್ರೆ ಈ ಬಲೂಚಿಸ್ತಾನವನ್ನ ಬಿಟ್ಟರೆ ನಿಮಗೆ ಪಾಕಿಸ್ತಾನ ಎಷ್ಟು ಕಾಣುತ್ತೆ ನೋಡಿ. ಬಲೂಚಿಸ್ತಾನ ವಿಶಾಲವಾದಂಥ ಪ್ರದೇಶ, ಇದನ್ನು ಬಿಟ್ಟರೆ ನೀವು ಪಾಕಿಸ್ತಾನ ಎಷ್ಟು ಕಾಣೋದು. ಆ ಕಾರಣಕ್ಕಾಗಿ 44% ಇದೆ ಇವರ ಭೌಗೋಳಿಕವಾಗಿ ನಾವು ನೋಡ್ತಾ ಹೋಗೋದಾದ್ರೆ. ಹೀಗಾಗಿ ಬಲೂಚಿಸ್ತಾನವನ್ನು ಬಿಡೋದಕ್ಕೆ ಆತನ ರೆಡಿ ಇರೋದಿಲ್ಲ. ಜೊತೆಗೆ ಇಲ್ಲಿ ನಿಮಗೆ ಈ ನೈಸರ್ಗಿಕ ಸಂಪತ್ತು ಅಂತ ಕರಿತೀವಲ್ಲ, ಅದು ಅಪಾರವಾಗಿದೆ. ಇಲ್ಲಿ ನೈಸರ್ಗಿಕ ಸಂಪತ್ತು ಕಾಪರಿಂದ ಹಿಡಿದು ಬೇರೆ ಬೇರೆ ಒಂದಷ್ಟು ನೈಸರ್ಗಿಕ ಸಂಪತ್ತು ಕೂಡ ಇದೆ. ಅದನ್ನು ಬಿಡೋದಕ್ಕೆ ಜನ ರೆಡಿ ಇರೋದಿಲ್ಲ. ಹೀಗಾಗಿ ಯುದ್ಧವನ್ನ ಸಾರಿ ಬಿಡ್ತಾರೆ. ಅಂತಿಮವಾಗಿ ಬಲೂಚಿಸ್ತಾನವನ್ನ ಫೋರ್ಸ್ಫುಲಿ ಪಾಕಿಸ್ತಾನ 48ರ ಸುಮಾರಿಗೆ ತನ್ನಲ್ಲಿಗೆ ಸೇರಿಸಿಕೊಳ್ಳುತ್ತೆ. ಆಮೇಲೆ ಬರ್ತಾ ಬರ್ತಾ ಒಂದಷ್ಟು ವರ್ಷಗಳಾಗ್ತಾ ಇದ್ದ ಹಾಗೆ ಪೂರ್ಣ ಪ್ರಮಾಣದಲ್ಲಿ ಬಲೂಚಿಸ್ತಾನ ಪಾಕಿಸ್ತಾನಕ್ಕೆ ಸೇರ್ಪಡೆ ಆಗುವಂತ ಪರಿಸ್ಥಿತಿ ಎದುರಾಗಿಬಿಡುತ್ತೆ. ಹೀಗಾಗಿ ಇದನ್ನು ನಾವು ಪ್ರತ್ಯೇಕವಾಗಿ ನೋಡುವ ಹಾಗಿಲ್ಲ. ಎರಡು ಸೇರಿ, ಈಗ ಪಾಕಿಸ್ತಾನ ಮತ್ತೆ ಬಲೂಚಿಸ್ತಾನ ಎರಡು ಸೇರಿ ಇದನ್ನ ನಾವೀಗ ಪಾಕಿಸ್ತಾನ ಅಂತ ಹೇಳಿ ಕರಿತೀವಿ.
ಆದರೆ ಬಲೂಚಿಸ್ತಾನಿಯರಿಗೆ ಅವಾಗ್ಲಿಂದಲೂ ಕೂಡ ಪಾಕಿಸ್ತಾನದ ಮೇಲೆ ಸಿಟ್ಟು. ಯಾಕಂದ್ರೆ ಫೋರ್ಸ್ಫುಲಿ ನಮ್ಮನ್ನು ಸೇರಿಸ್ಕೊಂಡು ಬಿಟ್ರು, ನಮ್ಮ ಮೇಲೆ ಯುದ್ಧವನ್ನ ಸಾರಿಬಿಟ್ರು ಅನ್ನುವಂಥ ಕಾರಣಕ್ಕಾಗಿ. ಜೊತೆಗೆ ಪಾಕಿಸ್ತಾನ ಆಗ ಬಲೂಚಿಸ್ತಾನವನ್ನ ಸೇರ್ಪಡೆ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಬಹಳ ಭರವಸೆಯನ್ನ ಕೊಟ್ಟಿತ್ತು. ನಿಮಗೆ ಒಳ್ಳೆ ಉದ್ಯೋಗ ಸೃಷ್ಟಿ ಮಾಡ್ತೀವಿ, ಅಭಿವೃದ್ಧಿಯನ್ನ ಮಾಡ್ತೀವಿ, ನಿಮಗೆ ಅದ್ಭುತವಾದಂಥ ಬದುಕನ್ನ ಕೊಡ್ತೀವಿ ಅಂತ ಹೇಳಿ. ಆದ್ರೆ ಈಗೇನಾಗ್ತಿದೆ ಅಂದ್ರೆ ಅಲ್ಲಿ ಚೀನಾ ಜೊತೆಗೆ ಸೇರ್ಕೊಂಡು ನೈಸರ್ಗಿಕ ಸಂಪತ್ತನ್ನ ದೋಚೋದು ಅಥವಾ ಕೊಳ್ಳೆ ಹೊಡೆಯೋದನ್ನ ಬಿಟ್ರೆ ಪಾಕಿಸ್ತಾನ ಆ ಭಾಗದ ಜನರಿಗೆ ಯಾವ ರೀತಿಯಲ್ಲೂ ಕೂಡ ಅದ್ಭುತವಾದಂಥ ಬದುಕನ್ನು ನೀಡಿಲ್ಲ. ಉದ್ಯೋಗ ಇಲ್ಲ, ಅವರಿಗೆ ಒಳ್ಳೆ ಬದುಕಿಲ್ಲ, ಒಂದು ರೀತಿಯಲ್ಲಿ ಅವರನ್ನ ಕಂಪ್ಲೀಟ್ ಆಗಿ ನೆಗ್ಲೆಕ್ಟ್ ಮಾಡಿಬಿಟ್ಟಿದೆ. ಹೀಗಾಗಿ ಬಲೂಚಿಸ್ತಾನಿಯರಿಗೆ ವಿಪರೀತವಾದಂಥ ಸಿಟ್ಟು. ಹೀಗಾಗಿ ಅಂದಿನಿಂದಲೂ ಕೂಡ ಅವರು ಪಾಕಿಸ್ತಾನದ ವಿರುದ್ಧ ಯುದ್ಧವನ್ನ ಸಾರ್ಕೊಂಡು ಬರ್ತಾ ಇದ್ದಾರೆ. ಹೆಚ್ಚು ಕಡಿಮೆ 1 ಕೋಟಿ ಜನಸಂಖ್ಯೆ ಇದೆ. ಅಂದ್ರೆ ಬರೀ ಇಲ್ಲಿ ಮಾತ್ರ ಅಲ್ಲ, ಸ್ವಲ್ಪ ಇರಾನ್ನಲ್ಲೂ ಕೂಡ ಬಲೂಚಿಗಳಿದ್ದಾರೆ, ಅಫ್ಘಾನಿಸ್ತಾನದಲ್ಲೂ ಕೂಡ ಬಲೂಚಿಗಳಿದ್ದಾರೆ. ಹೆಚ್ಚು ಕಡಿಮೆ 1 ಕೋಟಿ ಜನಸಂಖ್ಯೆ. ಈ ಪಾಕಿಸ್ತಾನಕ್ಕೆ ಸೇರ್ಪಡೆ ಆಗಿರುವಂಥ ಭಾಗದಲ್ಲಿ ಒಂದು 70 ಲಕ್ಷದಷ್ಟು ಜನಸಂಖ್ಯೆ ಇದೆ ಈ ಬಲೂಚಿಸ್ತಾನದಲ್ಲಿ. ಇಲ್ಲಿ ನಿಮ್ಗೆ ಪಕ್ಕದಲ್ಲಿ ಅಫ್ಘಾನಿಸ್ತಾನ, ಈ ಕಡೆ ಇರಾನ್ ಕೂಡ ನಿಮಗೆ ಕಾಣಿಸ್ತಾ ಇದೆ. ಹೀಗಾಗಿ ಅವರು ಆಗ್ಲಿಂದಲೂ ಕೂಡ ಯುದ್ಧವನ್ನು ಸಾರ್ಕೊಂಡು ಬರ್ತಿದ್ದಾರೆ. ಅವ್ರನ್ನ ಬಲೂಚಿಗಳು ಅಂತ ಕರಿತೀವಿ. ಬುಡಕಟ್ಟು ಸಮುದಾಯದವರು ಸಾಕಷ್ಟು ಜನ ಇದ್ದಾರೆ. ಕಣಿವೆ ಪ್ರದೇಶ, ಗುಡ್ಡಗಾಡು ಪ್ರದೇಶ, ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಅವರು ವಾಸ ಮಾಡ್ತಾರೆ. ತಮ್ಮದೇ ಆದಂಥ ಸಂಘಟನೆಯನ್ನು ಕಟ್ಕೊಂಡು ಹೋರಾಟವನ್ನು ಮಾಡ್ತಿದ್ದಾರೆ. ಇನ್ನು ಆ ಹೋರಾಟ ತೀವ್ರ ಸ್ವರೂಪವನ್ನು ಪಡ್ಕೊಂಡಿದ್ದು ಬಲೂಚಿಸ್ತಾನ ಲಿಬರೇಷನ್ ಆರ್ಮಿ ಅಂತ ಒಂದು ಶುರುವಾಗ್ಬಿಡುತ್ತೆ. ಆ ಲಿಬರೇಷನ್ ಆರ್ಮಿ ಅಂತೂ ನಿರಂತರವಾಗಿ ಪಾಕಿಸ್ತಾನಕ್ಕೆ ಟಾರ್ಚರ್ ಅನ್ನು ಕೊಡ್ತಾ ಇದೆ, ಕೊಡಲೇಬೇಕು. ಆ ರೀತಿಯಾಗಿ ಅವರು ಇವ್ರ ಮೇಲೆ ಯುದ್ಧವನ್ನ ಸಾರ್ಕೊಂಡು ಬರ್ತಾ ಇದ್ದಾರೆ. ಇತ್ತೀಚೆಗಂತೂ ಅವರ ಯುದ್ಧದ ರೂಪುರೇಷೆ ಎಲ್ಲವೂ ಕೂಡ ಬದಲಾಗ್ಬಿಟ್ಟಿದೆ. ನಿರಂತರವಾಗಿ IED ಬಾಂಬ್ ಸ್ಫೋಟ, ಅಲ್ಲಿ ಟ್ರೈನ್ ಅನ್ನ ಹೈಜಾಕ್ ಮಾಡಿದ್ದು ಅಥವಾ ಆ ಭಾಗದ ಮೇಲೆ ನಿರಂತರವಾಗಿ ಪ್ರಹಾರ ನಡೆಸೋದು, ಇಂಥದ್ದೆಲ್ಲವೂ ಕೂಡ ನಡ್ಕೊಂಡು ಬರ್ತಾ ಇದೆ. ಒಂದು ಹಂತಕ್ಕಂತೂ ಬಲೂಚಿಸ್ತಾನ ಡಿವೈಡ್ ಆಗೇ ಬಿಡ್ತು, ಪಾಕಿಸ್ತಾನದಿಂದ ದೂರ ಆಗೇ ಬಿಡ್ತು ಎನ್ನುವಂಥ ಹಂತದವರೆಗೂ ಕೂಡ ಹೋಗ್ಬಿಟ್ಟಿತ್ತು. ಆದರೆ ಈ ಪಾಕಿಸ್ತಾನ ಏನು ಮಾಡ್ತಿದೆ, ತನ್ನ ಆರ್ಮಿಯನ್ನು ಬಳಸಿಕೊಂಡು ಇವರನ್ನು ಹತ್ತಿಕ್ಕುವಂಥ ಕೆಲಸ, ಸಂಹಾರ ಮಾಡುವಂಥ ಕೆಲಸ, ಇಲ್ಲಿ ವಿಧ್ವಂಸಕ ಕೃತ್ಯಗಳನ್ನು ಎಸಗುವಂಥ ಕೆಲಸ, ಅದನ್ನು ಪಾಕಿಸ್ತಾನ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದೆ. ಆದರೆ ಬಲೂಚಿಗಳು ಅದು ಯಾವುದಕ್ಕೂ ಕೂಡ ಹೆದರ್ತಾ ಇಲ್ಲ. ಅವರು ಅದಕ್ಕೆ ಎದೆ ಕೊಟ್ಟು ನಿಂತ್ಕೊಂಡು ಬಿಟ್ಟಿದ್ದಾರೆ. ಪಾಕಿಸ್ತಾನದ ವಿರುದ್ಧ ನಾವು ಸ್ವಾತಂತ್ರ್ಯವನ್ನು ಸಾಧಿಸ್ತೀವಿ ಅಥವಾ ನಾವು ಗೆಲುವನ್ನು ಸಾಧಿಸ್ತೀವಿ ಅನ್ನುವಂಥ ಮನಸ್ಥಿತಿಯಲ್ಲಿ ಅವರು ಇದ್ದಾರೆ. ಇದು ಸದ್ಯ ಪಾಕಿಸ್ತಾನದ ಪರಿಸ್ಥಿತಿ. ಈಗ ಪಾಕಿಸ್ತಾನಕ್ಕೆ ಇರುವಂಥ ಆತಂಕವೇ ಅದು. ನೀವು ಇಲ್ಲಿ ಗಮನಿಸ್ತಾ ಹೋದ್ರೆ ನಿಮ್ಗೆ ಈ ಕಡೆ ಏನಾಗುತ್ತೆ, POK ಬರುತ್ತೆ. POK ಪಾಕಿಸ್ತಾನ ನಮ್ಮ ಕಂಟ್ರೋಲ್ನಲ್ಲಿ ಇದೆ ಅಂದ್ರೂ ಕೂಡ ಅಲ್ಲಿ ನಿರಂತರವಾಗಿ ಪ್ರತಿಭಟನೆ, ಹೋರಾಟ ಅಂತದೆಲ್ಲವೂ ಕೂಡ ಇಲ್ಲಿ ನಡ್ಕೊಂಡು ಬರ್ತಾ ಇದೆ. ಈ ಕಡೆ ಬಂದ್ರೆ ಅಫ್ಘಾನಿಸ್ತಾನ ಬಾರ್ಡರ್, ಅಲ್ಲಿ ತಾಲಿಬಾನಿಗಳು ನಿರಂತರವಾಗಿ ಇವರಿಗೆ ಟಾರ್ಚರ್ ಕೊಡ್ತಾ ಇದ್ದಾರೆ. ಪಾಕಿಸ್ತಾನ್ ತಾಲಿಬಾನ್ ಅಂತ ಹೇಳಿ ಕರಿತೀವಿ. ಈಗ ಬಾರ್ಡರ್ನಲ್ಲಿ ನಿರಂತರವಾಗಿ ಅವರು ಬಾಂಬ್ ಸ್ಫೋಟ, ಹೋರಾಟ ಅಂಥದ್ದೆಲ್ಲವೂ ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ. ತೆಹರಿಕ್ ತಾಲಿಬಾನ್, TTP ಅಂತಲೇ ಒಂದು ಸಂಘಟನೆಯನ್ನು ಕೂಡ ಅವರು ಕಟ್ಕೊಂಡಿದ್ದಾರೆ. ಅಲ್ಲಿ ಅವರ ಭಯ ಪಾಕಿಸ್ತಾನಕ್ಕೆ, ಈ ಕಡೆ ಬಲೂಚಿಗಳಿಂದ ಭಯ, ಮತ್ತೊಂದು ಕಡೆಯಿಂದ ಭಾರತದ ಕಡೆಯಿಂದಂತೂ ಪಾಕಿಸ್ತಾನಕ್ಕೆ ನಿರಂತರವಾಗಿ ಒಂದು ಆತಂಕ ಅಂತೂ ಅವರಿಗೆ ಇದ್ದೇ ಇದೆ ಭಾರತದ ಬಗ್ಗೆ. ಇಂಥದ್ದೆಲ್ಲವೂ ಕೂಡ ಆಗಿದೆ. ಈಗ ಬಲೂಚಿಸ್ತಾನಿಗಳಿಗೆ ಅಥವಾ ಅಫ್ಘಾನಿಸ್ತಾನಕ್ಕೆ ಅಥವಾ ಬೇರೆಯವರಿಗೆ ಪಾಕಿಸ್ತಾನದ ಮೇಲೆ ಸಣ್ಣ ಆತಂಕ ಏನಪ್ಪಾ ಅಂದ್ರೆ, ಈಗ ಭಾರತ ಹೇಗೆ ಅಣ್ವಸ್ತ್ರ ರಾಷ್ಟ್ರವೋ ಪಾಕಿಸ್ತಾನವೂ ಕೂಡ ಅಣ್ವಸ್ತ್ರ ರಾಷ್ಟ್ರ ಆಗ್ಬಿಟ್ಟಿದೆ. ಪಾಕಿಸ್ತಾನ ಅದೊಂದು ಅಣ್ವಸ್ತ್ರವನ್ನ ಇಟ್ಕೊಂಡು ಎಲ್ಲರಿಗೂ ಕೂಡ ಹೆದರಿಸುವಂತ ಕೆಲಸ ಅಥವಾ ಬೆದರಿಸುವಂತ ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದೆ. ಭಾರತ ಅಂತ ದೈತ್ಯ ರಾಷ್ಟ್ರ ಹೆದರೋದಿಲ್ಲ, ಆದ್ರೆ ಬಲೂಚಿಸ್ತಾನಿಗಳಿಗೆ ಸಣ್ಣ ಆತಂಕ ಇದ್ದೇ ಇದೆ. ಅಫ್ಘಾನಿಸ್ತಾನದವರಿಗೂ ಕೂಡ ಸಣ್ಣ ಆತಂಕ ಇದ್ದೇ ಇದೆ. ಅಂದ್ರೆ ನಾವೇನು ಅಂದ್ಕೊಂಡಿದ್ದೀವಿ, ಈ ಪಾಕಿಸ್ತಾನದಿಂದ ಬರೀ ನಮಗೆ ಮಾತ್ರ ಹಿಂಸೆ ಆಗ್ತಾ ಇದೆ, ನಾವು ಮಾತ್ರ ಅವರಿಂದ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದೀವಿ ಅಂತ ಹೇಳಿ. ಆದರೆ ನಮಗಿಂತ 100 ಪಟ್ಟು ಪಾಕಿಸ್ತಾನ ಹಿಂಸೆಯನ್ನು ಅನುಭವಿಸ್ತಾ ಇದೆ. ಹಿಂಸೆಯನ್ನ ಅನುಭವಿಸೋಕೆ ಎಲ್ಲಾ ರೀತಿಯಲ್ಲೂ ಕೂಡ ಅರ್ಹವಾದಂಥ ರಾಷ್ಟ್ರ ಅಂದ್ರೆ ಅದು ಪಾಕಿಸ್ತಾನ. ಈಗ ಅವ್ರ ಪರಿಸ್ಥಿತಿ, ಈ ಕಡೆ ಬಲೂಚಿಗಳು, ಆ ಕಡೆ ಅಫ್ಘಾನಿಸ್ತಾನದವರು, ಈ ಕಡೆ POKಯಲ್ಲೂ ಹೋರಾಟ, ಇಂಥದ್ರಲ್ಲಿ ಒಂದು ರೀತಿಯಲ್ಲಿ ಪಾಕಿಸ್ತಾನ ಅಲ್ಲೋಲ ಕಲ್ಲೋಲ ಆಗುವಂಥ ಪರಿಸ್ಥಿತಿ ಎದುರಾಗಿಬಿಟ್ಟಿದೆ. ಆ ಕಾರಣಕ್ಕಾಗಿ ಪಾಕಿಸ್ತಾನ ಈ POKಯಲ್ಲಿ ಅಥವಾ ತನ್ನ ನೆಲದಲ್ಲಿ ಭಯೋತ್ಪಾದಕರನ್ನ ಸಾಕಿ ಬೆಳೆಸಿ ಬೇರೆ ಬೇರೆ ಕಡೆಗಳಲ್ಲಿ ಚೂ ಬಿಡುವಂಥ ಕೆಲಸ, ಧರ್ಮಾಂಧತೆಯನ್ನು ಹೆಚ್ಚಿಸುವಂಥ ಕೆಲಸ, ಅವ್ರ ತಲೆಯಲ್ಲಿ ಧರ್ಮದ ಅಫೀಮನ್ನು ತುಂಬಿಸುವಂಥ ಕೆಲಸ ಎಲ್ಲವನ್ನೂ ಕೂಡ ಮಾಡ್ತಾ ಇದೆ. ಬಂಧುಗಳೇ, ಸಿಂಪಲ್ ಆಗಿ ಯೋಚನೆ ಮಾಡಿ, ತಪ್ಪಿ ಭಾರತದ ಪಕ್ಕ ಈ ಪಾಕಿಸ್ತಾನ ಎನ್ನುವಂಥ ಒಂದು ರಾಷ್ಟ್ರ ಸೃಷ್ಟಿ ಆಗದೇ ಇದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು ಅಂತ ಹೇಳಿ. ಭಾರತಕ್ಕೆ ಯಾವುದೇ ಟಾರ್ಚರ್ ಇರಲಿಲ್ಲ. ಆದರೆ ಇನ್ನೊಂದು ರೀತಿಯಲ್ಲಿ ಯೋಚನೆ ಮಾಡಿದ್ರೆ, ಇವರು ಭಾರತ ಜೊತೆಗೆ ಇದ್ದಿದ್ರೆ, ಜೊತೆಗಿದ್ದು ನಿರಂತರವಾಗಿ ಭಾರತಕ್ಕೆ ಒಂದು ರೀತಿಯಲ್ಲಿ ಸಮಸ್ಯೆ ತಂದೊಡ್ಡುವಂಥ ಕೆಲಸವನ್ನ ಮಾಡ್ತಿದ್ರು ಏನೋ ಗೊತ್ತಿಲ್ಲ. ಇದು ಸದ್ಯದ ಬಲೂಚಿಸ್ತಾನಿಗಳಿಗೆ ಸಂಬಂಧಪಟ್ಟಂತ ಒಂದಷ್ಟು ವಿವರ. ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ. ಅರ್ಥ ಆದರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.